ಅಮ್ಮ, ಮುಹೂರ್ತದ ಸಮಯ ಹತ್ರ ಬರ್ತಾ ಇದೆ. ಮಹಾಲಕ್ಷ್ಮಿ ವ್ರತದ ಸಂಕಲ್ಪ ಮಾಡಿದವರು ಬಂದ್ ಮಣೆ ಮೇಲೆ ಕೂತ್ಕೊಳ್ಳಿ. ಗೌರಿ ನೋಡ್ರಿ, ಗೌರಿ ಹೇಗ್ ಕಾಣಿಸ್ತಾ ಇದ್ದಾಳೆ. ತುಂಬಾ ಚೆನ್ನಾಗಿದ್ದಾವೆ. ಸಾಕ್ಷಾತ್ ಅಮ್ಮನವರೇ ಕೆಳಗಿಳಿದ್ ಬಂದಾಗ ಆಗ್ತಿಷ್ಟು. ಏನೇ ಆಗ್ಲಿ ನಮ್ಮನೆ ಮಹಾಲಕ್ಷ್ಮಿ ಅಲ್ಲ ಗೌರಿ, ಯಾವ್ದಷ್ಟು ಹಾಕ್ಬಾರ್ದು. ಹೌದ್ವಿ. ಗೌರಿ ಅಮ್ಮ, ಚಿನ್ನು ಕಾಕನ್ನೋರೆ ನಮ್ಮನೆ ಸೊಸೆ ಅಂದ್ರೆ ನಿಮ್ ಮಗಳು ಗೌರಿ ಹೆಂಗ್ ಕಾಣ್ತಾ ಇದ್ದಾಳೆ. ನನ್ ಮಗಳ ಇವಳು ಆ ವರಮಹಾಲಕ್ಷ್ಮಿನೇ ಬಂದು ತಾನೇ ತನ್ ವ್ರತನ ಮಾಡ್ಕೊಳ್ತಿರೋ ಹಾಗಿದೆ. ಇಷ್ಟು ಮುದ್ದ ಕಾಣಿಸ್ತಿದ್ಯಮ್ಮ. ಹೌದಕ್ಕ, ನೀನ್ ಎಷ್ಟು ಚೆನ್ನಾಗ್ ಕಾಣಿಸ್ತಿದ್ಯಾ ಗೊತ್ತಾ. ನೀನ್ ನೋಡ್ತಿದ್ರೆ ಕೈ ಮುಗಿಬೇಕ್ ಅನ್ಸ್ತಿದೆ. ಚಿನ್ನು, ನಿನ್ ಕೈ ಮುಗಿಬೇಕಾಗಿರೋದು ನನ್ಗಲ್ಲ, ಅಜ್ಜಿಗೆ. ಯಾಕಂದ್ರೆ ನನ್ನೀಗ ರೆಡಿ ಮಾಡಿದ್ದು ಅಜ್ಜಿ. ಅಮ್ಮ, ಎಷ್ಟು ಚೆನ್ನಾಗ್ ನನ್ ಮಗಳಿಗೆ ಅಲಂಕಾರ ಮಾಡಿದೀರಾ. ನನ್ ದೃಷ್ಟಿನೇ ತಾಗತ್ತೆ. ಕಾಂತಮ್ನವ್ರೆ, ಬೀಗ್ರು ಅಂತ ವ್ರತಕ್ ಬಂದಾಗ ನೀವ್ ಇಷ್ಟೇನು ತಂದಿದ್ದು. ವಾಟ್ ಇಸ್ ದಿಸ್? ಎನಿವೆ, ಈ ಮಗಳಿಗೆ ಆ ಭಾರನ ಹೊರಕ್ಕಾಗುತ್ತೋ ಇಲ್ವೋ ನೋಡಿದ್ರೆ ನನ್ಗೆ ಪಾಪ ಅನ್ಸ್ತಾ ಇದೆ. ಇದನ್ನು ಅಷ್ಟೇ, ಎಷ್ಟು ಭಾರ ಇದೆ, ಭಯ ಆಗ್ತಾ ಇದೆ. ಅದಕ್ಕೆ ಇರ್ಬೇಕ್ ಬಿಡಿ ಆಂಟ್. ಆ ಪಾರ ಹೊರಕ್ಕೆ ಯೋಗ್ಯತೆ ಇಲ್ಲ, ಆ ತಾಕತ್ತಿಲ್ಲ ಅಂತಾನೆ ನಿಮ್ ಕುತ್ಕೇಳಿರೋ ತಾಳಿ ಬಿಚ್ಚಿಟ್ಟಿರೋದಲ್ವಾ. ಚಿನ್ನು, ಸುಮ್ನಿರ್ತ್ಯ. ದೊಡ್ಡೋರ್ ಮುಂದೆ ಹೀಗೆಲ್ಲ ಮಾತಾಡ್ಬಾರ್ದು. ಚಂಚಲ, ಅವಳೇನು ಚಿಕ್ಕ ಹುಡುಗಿ, ನಿನ್ ಗೊತ್ತಾಗಲ್ವಷ್ಟು. ಬಾಮ್ಮ. ಸುಲ್ಜಾನಾಂ ದಕ್ಷಿಣಮೂರ್ತಿ ನಮಃ. ತಗೊಳ್ಳಿ, 2 ಅಕ್ಷತೆಗಾರ. ಸರ್ವಮಂಗಳ ಮಾಂಗಲ್ಯ ಹಿವೆ ಸರ್ವಾರ ಸಾಧಿಕೆ ಎರಣ್ಯೇತರ ಮೆಕೆ ಗೌರಿ ನಾರಾಯಣ ನಮಸ್ತುತೆ. ತಗೊಳ್ಳಿ, ಉಯರ್ಥ ಹೋಗಿ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರಭಯಂಕರಿ ಸರ್ವಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮಸ್ತುತೆ. ಸರ್ವಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸರ್ವಜ್ಞೆ ಸರ್ವವರದೆ ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರಿ ಸರ್ವ ದುಃಖ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸಿದ್ಧಿ ಬುದ್ಧಿ ಪ್ರದೇ ದೇವಿ ಭಕ್ತಿ ಮುಕ್ತಿ ಪ್ರದಾಯಿನಿ ಮಂತ್ರಮೂರ್ತಿ ಸದಾ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಆದ್ಯಂತರೈತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜ್ಞೆ ಯೋಗ ಸಂಭೂತೆ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮಿ ಭವೆ ನಿತ್ಯಂ ಪ್ರಸನ್ನ ವರದ ಶುಭ. ಎಷ್ಟು ಸ್ಫುಟವಾಗಿ ಶ್ಲೋಕ ಹೇಳ್ತಿದ್ಯಮ್ಮ. ನಾವೆಲ್ಲ ಅದೇ ವೃತ್ತಿಯವರು, ನಾವ್ ಹೇಳಿದ್ರಲ್ಲಿ ಏನೂ ಆಶ್ಚರ್ಯ ಇಲ್ಲ. ಆದ್ರೆ ನೀನು ಒಂದು ಚೂರು ಅಪಶಬ್ದ ಬರೆದಿದ್ದ ಹಾಗೆ ತುಂಬಾ ಸ್ಫುಟವಾಗಿ ಹೇಳ್ತಿದ್ಯಮ್ಮ. ದೇವರು ಒಳ್ಳೇದು ಮಾಡಿ. ಸಾಕ್ಷಾತ್ ಸರಸ್ವತಿಯೇ ನಿನ್ ನಾಲ್ಗೆ ಮೇಲೆ ನಲಿತಿದ್ದಾಳೆ ತಾಯಿ. ನಮ್ಮನೇಲಿ ಪೂಜೆ ಇರ್ಲಿ ಅಥವಾ ನಮ್ ಬೀದಿಯಲ್ಲಿರೋ ಮನೆಗಳಲ್ಲಿ ಪೂಜೆ ಇರ್ಲಿ, ನಮ್ ಗೌರಿ ಪೂಜೆಯಲ್ಲಿ ಮಂತ್ರಗಳನ್ನ ಕೇಳಿ ಕೇಳಿನೇ ಕಲ್ತಿದ್ದಾಳೆ. ಅವಳಿಗೆ ದೇವ್ರ ಮೇಲೆ ಅಷ್ಟೊಂದು ಭಕ್ತಿ. ಆರ್ತಿ. ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಪೂಜೆ ನೀನೇ ಮಾಡು, ಅದ್ರ ಫಲಿತಾಂಶ ನಾನ್ ಕೊಡ್ತೀನಿ. ಗೌರಿ, ಎಲ್ಲೋಯ್ತು ನಿನ್ ಗಮನ? ಎಲ್ ಪೂಜೆ ಮಾಡ್ತಿದ್ಯಾ? ಏನಿಲ್ಲ ಚಿಕ್ಕತ್ತೆ. ವೃತ್ತ ಸಂಪನ್ನವಾಯ್ತು, ಮಂಗಳಾರತಿ ಮಾಡಿ. ಹಾಡು ಹೇಳ್ಬಿಟ್ಟು ಮಂಗಳಾರತಿ. ಅತ್ತೆ, ಪ್ರತಿ ವರ್ಷ ವರಮಹಾಲಕ್ಷ್ಮಿಗೆ ಮಂಗಳಾರತಿ ಹಾಡೋದು ನೀವೇ ಅಲ್ವಾ? ಇವತ್ತು ನೀವೇ ಹಾಡಿ. ನಾನ್ ಈ ಮನೆಗ್ ಬರೋದಕ್ಕೂ ಮೊದ್ಲು ನಮ್ಮತ್ತೇನೆ ದೇವ್ರಿಗೆ ಮಂಗಳಾರತಿ ಮಾಡ್ತಾ ಇದ್ದಿದ್ದು. ಈ ಸಲ ನಮ್ಮ ಅತ್ತೆನೆ ಮಂಗಳಾರತಿ ಮಾಡ್ಕೊಂಡು ಹಾಡ್ಲಿ. ಹಬ್ಬ ದಿವಸ ಇದೆ ನಮ್ಮ ಸುಮಂಗಲಿರೆಲ್ಲ ಸೇರಿ ಮಂಗಳಾರತಿ ಮಾಡಿ. ತಗೊಳಮ್ಮ. ಭಾಗ್ಯದ ಲಕ್ಷ್ಮೀ ಬಾರಂ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಂ. ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ನಾದವ ತೋರುತ್ತ ಸಜ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆ ಉಲಗಿನ ಬೆಣ್ಣೆ ಅಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಗೌರಿ, ಮುತ್ತೈದೆ ಹೆಣ್ಮಕ್ಳಿಗೆ ಅರ್ಶನ ಕುಂಕುಮ ಕೊಟ್ಟು ಆಶೀರ್ವಾದ ತಗೊಳಮ್ಮ. ಕನ್ನಡ ಸೀರಿಯಲ್ ರಿವ್ಯೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಗೌರಿ, ನಿಮ್ಮ ಅಮ್ಮನಿಗೂ ಬಾಗಣ ಕೊಟ್ಟು ಆಶೀರ್ವಾದ ತಗೋ. ಕೂತ್ಕೊಳ್ಳು. ಗೌರಿ, ಏನಮ್ಮ ಇದು ಇಷ್ಟು ದುಬಾರಿ ಸೀರೆ? ಮಗಳು ಮೊದಲನೇ ಸಲ ತನ್ನ ಕೈಯಾರ ಅಧಿಕಾರದಿಂದ ವ್ರತ ಮಾಡಿ ಕೊಡ್ತಾ ಇರೋ ಬಾಗಣ ಕಡಮ್ಮ ಇದು. ಇದನ್ನ ಬೆಲೆಯಿಂದ ಅಳೆಯಕ್ಕಾಗತ್ತಾ? ಇದು ಮಗಳ ಪ್ರೀತಿ, ಲಕ್ಷ್ಮೀ ದೇವಿ ಆಶೀರ್ವಾದ ಅಂತ ತಿಳ್ಕೊಂಡು ಸಂತೋಷದಿಂದ ತಗೊಳ್ಳಿ, ಬೇಡ ಅನ್ಬೇಡಿ. ದೀರ್ಘ ಸುಮಂಗಲಿ ಭವ. ಈ ಮನೇಲಿ 100 ಕಾಲ ನಿನ್ ಗಂಡನ್ ಜೊತೆ ಸುಖವಾಗಿ ಸಂತೋಷವಾಗಿ ಬಾಳಮ್ಮ. ಅತ್ತೆ ಮಾವನ ಹತ್ರ ಒಳ್ಳೆ ಹೆಸರು ತಗೊಂಡು ಸಂತೋಷವಾಗಿರು. ಅನಿ ಅಂದ್ರೆ ಹೋಗ್ ಬರ್ತೀವಿ. ಬರ್ತಿಲ್ಲ ಅಮ್ಮ, ಹೋಗ್ ಬರ್ತೀವಿ. ಬೀಗ್ರೆ ಬರ್ತೀನಿ. ಕರೋಮಿ ಇದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣೇತಿ ಸಮರ್ಪಯಾಮಿ. ಪೂಜೆ ಸಂಪನ್ನವಾಯ್ತು. ಯಾರ್ಯಾರು ಪೂಜೆಯಲ್ಲಿ ಭಾಗವಹಿಸಿ ಸುಮಂಗಲಿಯರಿದ್ದೀರೋ ಅವರೆಲ್ಲ ನಿಮ್ಮ ಗಂಡಂದ್ರ ಕೈಯಲ್ಲಿ ಮಂತ್ರಾಕ್ಷತೆ ಕೊಟ್ಟು ನಿಮ್ಮ ತಲೆ ಮೇಲೆ ಹಾಸ್ಕೊಂಡು ಶುಭಾಶೀರ್ವಾದ ಪಡೆಯಿರಿ. ಇದು ಈ ವರಮಹಾಲಕ್ಷ್ಮಿ ಹಬ್ಬದ ಪೂಜಾ ಫಲದ ಫಲಶ್ರುತಿ. ನಿಮ್ಮ ಯಜಮಾನರ ಕೈಯಿಂದ ಶುಭಾಶೀರ್ವಾದ ಪಡು. ವಿವೇಕ್ ತಗೋ. ದೀರ್ಘ ಸುಮಂಗಲಿ ಭವ. ಏನಾಯ್ತ್ರಿ? ಅಪ್ಪಜಿ ಏನಾಗ್ತದ? ಏನಿಲ್ಲ ಗಟ್ಲು, ಯಾಕೆ ತೊಂದ್ರೆ? ಏನಾಗಿಲ್ಲ ಅಂತ ಸುಮ್ನಾಗ್ಬೇಡಿ. ಈ ಕೆಂಪ್ ಪದೇ ಬರ್ತಾ ಇದೆ, ನಿರ್ಲಕ್ಷ್ಯ ಮಾಡ್ಬೇಡಿ. ಅಪ್ಪ, ಅಮ್ಮ ಹೇಳಿ ಕರೆಕ್ಟ್. ಸಂಜೆ ನಾನೇ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ. ಹೌದಕ್ಕೂ ಚಕ್ರವರ್ತಿ, ಕರ್ಕೊಂಡೋಗೊಮ್ಮೆ ಚೆಕ್ ಮಾಡಿಸ್ಬಿಟ್ರೆ ಒಳ್ಳೇದಪ್ಪ. ನೀವು ಮುಂದುವರ್ಸಿ. ಆಯುಷ್ಮಾನ್. ಸರಿ, ನಂಗೆ ಆಶೀರ್ವಾದ ಮಾಡಿ. ಅವ್ರನೇ ಅಕ್ಷತೆ ಹಾಕಿದ ತಕ್ಷಣ ಊಟ ಆಗ್ತೀಯ ತಾನೆ? ಹೊಟ್ಟೆ ಚುರ್ರಂತ ಇದೆ ಕಣೆ. ಖಂಡಿತವಾಗ್ಲೂ ಬಡಿಸ್ತೀನಿ. ಈಗ ಹಸುವಿನ ಕಡೆ ಗಮನ ಬಿಟ್ಟು ಆಶೀರ್ವಾದ ಮಾಡೋದ್ರ ಕಡೆ ಗಮನ ಕೊಟ್ಟು ಬಾಯಿ ಮುಚ್ಕೊಂಡು
ಆಶೀರ್ವಾದ ಮಾಡ್ತೀರಾ? ಮಾಡ್ತೀನಿ ಹಾಗೆ ಈರ್ಗ ಸುಮಂಗಲಿ ಭವ ನೀನು ಚೆನ್ನಾಗಿದ್ದು ಎಲ್ರನ್ನೂ ಚೆನ್ನಾಗಿ ನೋಡ್ಕೊಳಮ್ಮ. ಇವತ್ತು ಚೆನ್ನಾಗಿ ನೋಡ್ಕೊತೀನಿ. ಶುಭಂ, ನನ್ ಡ್ಯೂಟಿ ಮುಗೀತು. ಮೋನಿಕಾ, ನೀನು ಬಸ್ರಿ ಹೆಣ್ಮಗ್ಳು ಬಗ್ಗೆ ನಮಸ್ಕಾರ ಮಾಡ್ಬೇಡ. ಮಗುಗ್ ತೊಂದ್ರೆ ಆಗುತ್ತೆ. ಹಾಗೆ ಆಶೀರ್ವಾದ ತಗೋ. ಗೌರಿ, ಹೋಗಮ್ಮ ಆಶೀರ್ವಾದ ತಗೋ. ಹೋಗ 3 ಕಾಲ ನಾವಿಬ್ರು ಒಟ್ಟಿಗೆ ಬಾಳೋ ಹಾಗೆ ಆಶೀರ್ವಾದ ಮಾಡ್ರಿ. ಪೂಜೆ ನೀನೇ ಮಾಡು. ಅದು ಫಲಿತಾಂಶ ನಾನ್ ಕೊಡ್ತೀನಿ. ಕನ್ನಡ ಸೀರಿಯಲ್ ರಿವ್ಯೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಏನೋ ವಿವೇಕ ಇದು? ನನಗ್ ಕ್ಷಮಿಸಿ. ಅವ್ನ್ ಮಾತ್ರ ಇವಳನ್ನ ಯಾವತ್ತೂ ಕ್ಷಮಿಸಲ್ಲ. ಕ್ಷಮಿಸಕ್ಕೆ ಸಾಧ್ಯ ಇಲ್ಲ ಅಂದಾಗ ಏನಂತ ಆಶೀರ್ವಾದ ಮಾಡ್ಲಿ? ವಿವೇಕ್, ಏನು ನಿಮ್ಗೆ ಅಕ್ಷತೆಗಳ ಭಾರ ಅದ್ವಾ ಅಥವಾ ನಾನೇ ಭಾರ ಅದ್ನ? ಆ ಭಾರ, ಮನ್ಸಿನ ಭಾವನೆಗಳು ತುಂಬಾ ಭಾರ ಇರುತ್ತೆ. ದಿನ ಬಚ್ಚಿಟ್ಟು ಬದುಕಿದ್ದು ಸಾಕು. ಇನ್ ಮುಂದೆ ಹಾಗಾಗಲ್ಲ. ಬಿಚ್ಚಿಡ್ಬೇಕು ಅನ್ನಿಸ್ತು. ಅದಕ್ಕೆ ಎಲ್ಲರ ಮುಂದೆ ಈ ಕೋಣೆ ರಾಸೆನ ಬಿಚ್ಚಿಟ್ಬಿಟ್ ಬಂದ್ರ? ಯಾಕೆ ಹಿಂಗ್ ಮಾಡಿದ್ರಿ? ನನ್ ಜೊತೆ ನಡ್ಕೊಳಕ್ಕೆ ನಿಮಗ್ ಮನಸ್ಸು ಆದ್ರೆ ಏನ್ ಬಂತು? ಮತ್ತೆ ನಮ್ ದಾಂಪತ್ಯ ಕಾಲಕ್ಕೂ ವರ್ಧಿಸ್ಲಿ ಅಂತ ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ಬೇಕಿತ್ತಾ? ನೀ ನನ್ನ ಹೆಂಡತಿ ಅಂತಾನೆ ಒಪ್ಕೊಂಡಿಲ್ಲ ಅಂದ್ಮೇಲೆ ಆಶೀರ್ವಾದ ಹೇಗ್ ಮಾಡ್ಲಿ? ನನಗ್ ನಾಟಕ ಆಡಕ್ ಬರಲ್ಲ. ಹೆಂಡತಿ ಅಂತ ಒಪ್ಕೊಳ್ತಾ ಇರೋದಕ್ಕೆ ನಾನೇನು ದಾರಿಲಿ ಹೋಗ್ತಾ ನಿಮ್ ಕೊಳ್ಳೆಗ್ ಬಿತ್ತು ಬಲವತ್ತಾಗಿ ಈ ಮನೆಗ್ ಬಂದವಳ ಅಲ್ಲ. ಆ ದಿನ ಮುಹೂರ್ತ ಟೈಮಲ್ಲಿ ಮದ್ವೆ ನಿಂತೋಗ್ ಪಾತ್ರ ಎಲ್ರು ಬಲವತ್ತ ಮಾಡಿದ್ದು ಮರ್ತೋಯ್ತಾ? ಅಲ್ಲಿ ಬಲಿ ಆದವಳು ನಾನ್ ಬಲಿ ಆದ್ಮೇಲೆ ಆ ಬಲಿಗೆ ಬೆಲೆ ಕೊಡೋ ಸಂಸ್ಕಾರ ನಿಮಗೆ ಇರ್ಬೇಕಾಗಿತ್ತು. ಹಾರೈಸಕ್ಕಾಗಲ್ಲ, ರಥಕ್ಕೆ ಬದುಕಕ್ಕಾಗಲ್ಲ ಅಂದ್ಮೇಲೆ ನಾವ್ ಈ ಮನೇಲಿ ಯಾಕೆ ಇರ್ಬೇಕು? ಮಾತಾಡಿ. ಅಂದ್ರೆ ನೀನ್ ನನ್ನ ಹೆಂಡತಿ ಅನ್ಕೊಂಡು ಇಲ್ಲಿರೋರ್ನೆಲ್ಲ ನಂಬಿಸಿ ಮೋಸ ಮಾಡ್ಬೇಕಾ? ಹಾಗಾದ್ರೆ ಇಷ್ಟು ದಿನ ಮಾಡಿದ್ದೇನು ಮಚ್ಚಲೆ ಅಲ್ವಾ? ಸರನ ಈ ರೂಮಲ್ಲಿ ಕೂಡಾಕಿ ಎಲ್ರ ಮುಂದೆ ಆಡಿದ ನಾಟಕಕ್ಕೆ ಏನಂತೀಯ? ಅದೊಂದ್ ಕಹಿ ಸತ್ಯ. ಅದು ನುಂಗಕ್ಕದ್ದೆ ಎಲ್ರ ಮುಂದೆ ಹೇಳ್ಬಿಟ್ ಬಂದಿದ್ದೀನಿ. ಇನ್ನ ಈ ಮನೆ ನಿನ್ ಸಂಬಂಧ ಏನು ಅಂತ ನೀನೇ ಡಿಸೈಡ್ ಮಾಡು. ಇನ್ ಮುಂದೆ ನನ್ಗೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ. ಸಂಬಂಧ ಇಲ್ವಾ? ಹಾಗಾದ್ರೆ ಎಷ್ಟು ದಿನ ಆಡಿದ ನಾಟಕ ಅಲ್ಲ, ಸಹಿಸ್ಕೊಂಡೆ. ಏನನ್ ಸಹಿಸ್ಕೊಟ್ರಿ? ಹೆಂಡತಿನ, ಬಾಂಧವ್ಯನ, ಜವಾಬ್ದಾರಿನ ಏನಲ್ಲ? ನನ್ಗಿಷ್ಟ ಇಲ್ದಿರ ಮದ್ವೆನ, ನನ್ಗಿಷ್ಟ ಇಲ್ದಿರ ಸಂಸಾರನ. ಹಾಗಾದ್ರೆ ನಾನಲ್ಲಿ ಯಾಕಿದ್ದೀನಿ? ಏನ್ ಪಡಿತಾ ಇದ್ದೀನಿ? ದ್ವೇಷನ ಸಹಿಸಿದೀನಿ, ನಿಮ್ ತಾತ್ಸಾರನ ಸಹಿಸಿದೀನಿ, ಸಂಬಂಧನೇ ಇಲ್ಲ ಅನ್ನೋರ್ ಜೊತೆ ಈ ರೂಮ್ ಅಲ್ಲಿ ಕಾವಲಿ ತರ ಕಾಡಿದೀನಿ. ಯಾಕೆ? ಕೇವಲ ಈ ಮಾಂಗಲ್ಯ ಸೂತ್ರದಿಂದ ನನ್ನನ್ನ ಕಟ್ಟು ಹಾಕಿದ್ದಾರೆ. ಸಪ್ತಪದಿ ಅನ್ನೋ ಹೆಸರಿನಲ್ಲಿ ನಿನ್ ಕಾಲಿಗೆ ಸಂಕೋಲಿ ಹಾಕಿದ್ದಾರೆ. ಆದ್ರೆ ನೀವ್ ಯಾವತ್ತಾದ್ರೂ ನನ್ನ ಹೆಂಡತಿಯಾಗಿ ನೋಡಿದೀರಾ? ಹೆಂಡತಿಯಾಗಿ ನೋಡ್ಕೊಳ್ದೆ ಇರ್ಬೋದು, ಆದ್ರೆ ಯಾವತ್ತೇ ಹಿಂಸೆ ಕೊಟ್ಟಿಲ್ಲ. ಪ್ರೀತಿನೇ ದೂರದಿಲ್ವಲ್ಲ ಸರ್? ಹಿಂಸೆ ಅನ್ನೋದು ಬರೀ ಮೈ ಮೇಲೆ ಆಗೋ ಗಾಯ ಅಲ್ಲ, ಮನಸ್ಸೊಳಗಡೆ ಆಗೋ ಅಪವಾದ ಇದೆಯಲ್ಲ, ಅದು ಪ್ರತಿ ದಿನ ಸಾಯಿಸೋ ಹಿಂಸೆ. ಆ ಬದುಕೆ ನಾನ್ ಬದುಕ್ತಾ ಇರೋದು. ನನ್ ಫೀಲಿಂಗ್ಸ್ ಇಲ್ಲಿ ಯಾರಿಗೂ ಅರ್ಥ ಆಗ್ತಿಲ್ಲ. ಸಂಸಾರದಲ್ಲಿ ಗಂಡ ಹೆಂಡತಿಗೂ ಬೇರೆ ಬೇರೆ ಫೀಲಿಂಗ್ಸ್ ಇರಲ್ಲ ರೀ. ಒಂದೇ ಭಾವನೆ, ಒಂದೇ ದಾರಿ ಇರುತ್ತೆ. ಅದು ಬ್ರಹ್ಮ ಗಂಟು ಹಾಕ್ದಾಗ ನೀವಿಬ್ರಲ್ಲ ಒಬ್ರು ಅಂತ ಮಂತ್ರ ಹೇಳ್ತಾರಲ್ಲ, ಅಲ್ಲೇ ನಿರ್ಧಾರ ಆಗಿರುತ್ತೆ. ನಾನ್ ಗಂಟಾಕಿದಲ್ಲ, ದೇವ್ರೆ ಗಂಟಾಕ್ಸಿದಂತ ಹೇಳ್ತಾನೆ ಇರ್ತಿಲ್ಲ. ಹೋಗ ದೇವ್ರನ್ನೇ ಪ್ರಶ್ನೆ ಮಾಡ್ಕೊ ಹೋಗ್. ಸರ್, ಅಪ್ಪ ಅಮ್ಮ ಜನ್ಮ ಕೊಟ್ಟಾಗ ಮಗು ಯಾನ್ ಜನ್ಮ ಕೊಟ್ಟ ಅಂತ ಕೇಳಲ್ಲ. ಹಾಗೆ ದೇವ್ರು ಪದ್ಮ ಹೆಸರಲ್ಲಿ ಇವ್ರನ್ನ ಬೆಸದಾಗ ಯಾವ್ ಬೆಸ್ಟ್ ಅಂತ ಕೇಳಕ್ಕೂ ಆಗಲ್ಲ. ಇಷ್ಟೇ ಹೊಡೆ ಬರಂತ ಸಮಾಧಾನ ಮಾಡ್ಕೊಂಡು ಆ ಮದ್ವೆನ ಗೌರವಿಸಿ ಹೊತ್ಕೊಂಡು ಹೋಗ್ಬೇಕು. ಈ ಪ್ರಪಂಚದಲ್ಲಿ ಕೋಟ್ಯಾಂತರ ಮದ್ವೆ ಆಗಿರುತ್ತೆ. ಎಲ್ರು ಇಷ್ಟಪಟ್ಟೆ ಆಗಿರ್ತಾರ? ಅವ್ರೆಲ್ರು ಸಂಸಾರ ಮಾಡ್ತಿಲ್ವಾ? ಕಷ್ಟ ಸುಖ ಅನ್ಸ್ಕೊಳ್ತಿಲ್ವಾ? ಹೊತ್ತೇನ್ ಹೆತ್ತು ಸಾಕ್ತಾ ಇಲ್ವಾ? ಅವ್ರೆಲ್ರೂ ಬೇರೆ, ನಾನ್ ಬೇರೆ, ನನ್ ಲೈಫ್ ಸ್ಟೈಲ್ ಬೇರೆ. ಹಂಗ್ ನಾನ್ ಇರೋಕ್ಕೂ ಆಗಲ್ಲ, ಹಂಗ್ ಬದುಕೋಕ್ಕೂ ಆಗಲ್ಲ. ಬೇರೆನೆ ಅಂತ ಹೇಳೋದಕ್ಕೆ ನೀವೇನು ಆಕಾಶದಿಂದ ಇಳಿದು ಬಂದಿಲ್ಲ. ಮನುಷ್ಯರಾಗೆ ಹುಟ್ಟಿದೀರಾ, ಮನುಷ್ಯರಾಗೆ ಸ್ಪಂದಿಸ್ಬೇಕು. ಒಂದು ಹೆಣ್ಣಾಗಿ ತನ್ನ ಆಸೆಗಳು ಆಕಾಂಕ್ಷೆಗಳ ಜೊತೆ ನಿಮಗ್ ಸಂಬಂಧನೇ ಇಲ್ವಾ? ನಾನೇನು ಕಲ್ಲ ಮರನ? ಊಟ ತಿಂಡಿ ಬಟ್ಟೆ ಆಸ್ತಿ ಐಶ್ವರ್ಯ ಅಂತಸ್ತಿ ಎಲ್ಲ ಇದೆಯಲ್ಲ, ಇನ್ನೇನ್ ಕಮ್ಮಿ ಆಗಿದೆ ನಿಂಗೆ? ಪ್ರೀತಿ, ಒಂದು ಹಿಡಿಯಷ್ಟು ಪ್ರೀತಿ ಬೇಕಿದೆ. ಹೆಂಡತಿ ಅನ್ನೋ ತಾನೇ ಕಡಿಮೆ ಆಗಿದೆ. ಇದು ಜೀವನದ ಪ್ರಯಾಣ, ಆತ್ಮಗಳ ಪ್ರಯಾಣ. ಒಟ್ಟಿಗೆ ಇರ್ಬೇಕು, ಒಟ್ಟಿಗೆ ಉಸಿರಾಡ್ಬೇಕು, ಒಟ್ಟಿಗೆ ಬದುಕ್ಬೇಕು. ಯಾಕಂದ್ರೆ ಇದು ರೈಲ್ ಪ್ರಯಾಣ ಅಲ್ಲ ಸರ್. ಟಿಕೆಟ್ ತಗೊಂಡು ಪಕ್ಕದಲ್ಲೇ ಕೂತ್ಕೊಂಡು ಅಪರಿಚಿತರ ತರ ಹೋಗೋಕೆ ಇದು ಬದುಕಿನ ಪ್ರಯಾಣ. ಆ ಬದುಕಿನ ಪ್ರಯಾಣ ನನಗ್ ಬೇಕಾಗಿಲ್ಲ ಪುಣ್ಯವತಿ. ನನ್ ಗುರಿ, ನನ್ ಡೆಸ್ಟಿನೇಷನ್ ಇದಲ್ಲ. ಹಾಗಾದ್ರೆ ನಾನು ಈ ಪ್ರಯಾಣದ ಮಧ್ಯದಲ್ಲಿ ಇಳ್ದೋಗ್ಬೇಕಾ? ಇದೇನಾ ನಿಮ್ ತೀರ್ಮಾನ? ಆ ಬ್ರಹ್ಮ ಗಂಟೆನ ಎದುರಿಸಿ ನಿಲ್ಲುವಷ್ಟು ಅಹಂಕಾರ ಇದೆ ಅಂತ ನನಗ್ ಲೇಟ್ ಆಗಿ ಅರ್ಥ ಆಯ್ತು. ನಾನು ಏನೇ ಮಾಡಿದ್ರು, ಹೇಗೆ ಇದ್ರು, ಎಷ್ಟೇ ಕರಗಿದ್ರು ನಿಮ್ ಕಳ್ಳ ಮನ್ಸು ಮಾತ್ರ ಕರಗಲ್ಲ ಅಂತ ನನಗ್ ಸ್ಪಷ್ಟವಾಗಿ ಅರ್ಥ ಆಯ್ತು. ನಾನೊಂದು ನಿರ್ಧಾರಕ್ಕೆ ಬಂದಿದೆ. ನನ್ ಜೀವನದ ಪ್ರಯಾಣನ ಇಲ್ಲೇ ಅರ್ಧಕ್ಕೆ ನಿಲ್ಲಿಸ್ತಾ ಇದ್ದೆ. ನಿಮ್ಗೂ ನಿಮ್ಮ ಆ ಗಂಡ್ಸಿನ ಅಹಂಕಾರಕ್ಕೂ ಈ ಗೌರಿ ಕಡೆಯಿಂದ ಕೋಟಿ ಕೋಟಿ ನಮಸ್ತೆ.